ಹಾಯ್ ಫ್ರೆಂಡ್ಸ್, ಇವತ್ತು ತೊಂಡೆಕಾಯಿ ಹಾಗೂ ಬೀನ್ಸ್ ಹಾಕಿ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಮೊದಲಿಗೆ ತೊಂಡೆಕಾಯಿ ಹಾಗೂ ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಕುಕ್ಕರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, 4 ಹಸಿಮೆಣಸು, ನೀರು ಇಷ್ಟು ಹಾಕ್ಕೊಂಡಿದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿ ಸೀಟಿ ಹಾಕ್ಕೊಳ್ತೇನೆ. ವಿಜಿಲ್ ಹೊಡೆಯೋದು ಬೇಡ, ಸೆಕೆ ನೀರು ಬಂದರೆ ಸಾಕು. ಹೋಳುಗಳು ಬೇಯ್ತಾ ಇರಲಿ. ನಾನಿಲ್ಲಿ 3 ತೆಂಗಿನ ಕಡಿನ ತುರಿದು ಗ್ರೈಂಡರಿಗೆ ರುಬ್ಬಲಿಕ್ಕೆ ಹಾಕಿದ್ದೇನೆ. ನೋಡಿ, ಈ ಥರ ರುಬ್ಕೊಳ್ತಾ ಇದ್ದೇವೆ. ಒಂದು 5-6 ಸುತ್ತು ಬಂದ ನಂತರ 6ರಿಂದ 7 ಗಾಂಧಾರಿ ಮೆಣಸು ಹಾಕ್ಕೊಳ್ತಾ ಇದ್ದೇನೆ. ಗಾಂಧಾರಿ ಮೆಣಸು ಈ ಥರ ಕಾಯಿಗೆ ಹಾಕಿ ರುಬ್ಕೊಂಡ್ರೆ ಮಜ್ಜಿಗೆ ಹುಳಿ ತುಂಬಾ ರುಚಿಯಾಗಿರುತ್ತೆ. ಹೋಳುಗಳು ಬೇಯ್ತಾ ಬಂತು ನೋಡಿ, ಈ ಥರ ಸೆಕೆ ನೀರು ಬರೋದು ಅಂತ ಹೇಳ್ತೇವೆ ನಾವು. ಆಯಿತು, ಆಫ್ ಮಾಡ್ಕೊಳ್ತೇನೆ. ಕುಕ್ಕರ್ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಇವಾಗ ಮಿಶ್ರಣವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಗ್ತಾ ಬಂತು, ತೆಗಿತೇನೆ ಇವಾಗ. ನೋಡಿ, ಆಗ್ತಾ ಬಂತು, ತೆಗಿತೇನೆ. ಹೋಳುಗಳೆಲ್ಲ ಬೆಂದಿದೆ. ಇವಾಗ ಅದನ್ನು ಪಾತ್ರಕ್ಕೆ ಹಾಕ್ಕೊಂಡಿದ್ದೇನೆ. ನಾನಿಲ್ಲಿ 1 ಸೌಟಿನಷ್ಟು ಮಜ್ಜಿಗೆ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಹುಳಿರಬೇಕು ಮಜ್ಜಿಗೆ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೆರಡು ಕುದಿ ಬಂದ ನಂತರ ರುಬ್ಬಿದ ಮಿಶ್ರಣನ ಹಾಕ್ಕೊಳ್ಳೋಣ. ಕುದಿ ಬಂತು, ಇವಾಗ ರುಬ್ಬಿದ ಮಿಶ್ರಣನ ಹಾಕ್ಕೊಳ್ತೇನೆ. ಇಷ್ಟು ನೀರು ಬೇಕು, ಒಂದು ಬೌಲಿನಷ್ಟು. ಇವಾಗ ರುಬ್ಬಿದ ಮಿಶ್ರಣ ಹಾಗೂ ಹೋಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನೀರು ಹಾಕ್ಕೊಳ್ತೇನೆ. ಯಾವ ಕ್ವಾಂಟಿಟಿ ಅಂತ ತೋರಿಸ್ತೇನೆ. ಮಜ್ಜಿಗೆ ಹುಳಿಯಲ್ಲಿ ತೀರಾ ದಪ್ಪನೂ ಆಗಿರಬಾರ್ದು, ತೀರಾ ತೆಳುವನೂ ಆಗಿರಬಾರ್ದು. ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಇಷ್ಟು ನೀರು ಸಾಕು. ಹಾಗೆ ನೀರು ಹಾಕಿದ ನಂತರ ಮಿಕ್ಸ್ ಆದ ನಂತರ ಇಲ್ಲಿ ಉಪ್ಪಿನ ಪ್ರಮಾಣ ನನಗೆ ಬೇಕು, ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕಿ ಪುನಃ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಆದ ನಂತರ ಚೆನ್ನಾಗಿ ಕುದಿ ಬರಲಿ. ಹಾಗೆ ನನ್ನ ಚಾನಲ್ಗೆ ಇನ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಕೊಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ, ಒಣಮೆಣಸು, ತೆಂಗಿನೆಣ್ಣೆ ಹಾಕಿ ಒಗ್ಗರಣೆ ಕೊಟ್ಟಿದ್ದೇನೆ. ಇವಾಗ ರುಚಿಯಾದ ಮಜ್ಜಿಗೆ ಹುಳಿ ತಯಾರಾಯಿತು. ಅನ್ನ ಜೊತೆ ಸವಿಯಲು ಸಿದ್ಧ. ಓಕೆ, ಥ್ಯಾಂಕ್ ಯು, ಬಾಯ್.